ಈ ದಿನದ ನನ್ನ ಪಯಣ ಗುರುರಾಯರು ನೆಲೆಸಿರುವಂತ ಮಂತ್ರಾಲಯಕ್ಕೆ. ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸಚಿನ್ ಕುಮಾರ್ ಸಿಎಂ. ಮಂತ್ರಾಲಯಕ್ಕೆ ನೀವೇನಾದ್ರೂ ಮೊದಲನೇ ಬಾರಿ ಬರ್ತಾ ಇದ್ರೆ ಈ ವಿಡಿಯೋ ನಿಮ್ಗಳಿಗೆ ತುಂಬಾ ಉಪಯುಕ್ತವಾಗುತ್ತೆ. ಮುಂದಿನ ಅಪ್ಡೇಟ್ಗಳಿಗಾಗಿ ನನ್ನ ಈ ಅಕೌಂಟ್ನ ತಪ್ಪದೆ ಫಾಲೋ ಮಾಡಿ. ಬಯೋದಲ್ಲಿ ಇರೋ ಯೂಟ್ಯೂಬ್ ಲಿಂಕ್ನಿಂದ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಂತವಾಗಿ ಮಂತ್ರಾಲಯದ ಬಗ್ಗೆ ಮಾಹಿತಿನ ತಿಳಿಸ್ತಾ ಹೋಗ್ತೀನಿ. ನೀವೇನಾದರೂ ಸಾರಿಗೆ ವ್ಯವಸ್ಥೆ ಅಂದರೆ ಬಸ್ನ ಮುಖಾಂತರ ಮಂತ್ರಾಲಯಕ್ಕೆ ಬರೋರಿದ್ರೆ ಇಲ್ಲಿಗೆ ಬರೋವಂಥ ಎಲ್ಲ ಬಸ್ಗಳು ಬಸ್ ನಿಲ್ದಾಣ ತಲುಪೋ ಮೊದಲು ರಾಯರ ಮಠದ ಎದುರಿಗೆ ನಿಲುಗಡೆನ ಕೊಡ್ತಾರೆ. ಬಸ್ನ ಇಳಿತಾ ಇದ್ದಂತೆ ನಿಮ್ಗಳಿಗೆ 4 ದಿಕ್ಕಿಗೂ ರಾಯರ ವಿಗ್ರಹ ಇರುವಂಥ ಈ ವೃತ್ತ ಸಿಗತ್ತೆ. ಈ ವೃತ್ತದ ಎದುರಿಗೆ ಒಂದು ದೊಡ್ಡ ದ್ವಾರ ಬಾಗಿಲು ಕಾಣ ಸಿಗುತ್ತೆ. ಆ ದ್ವಾರ ಬಾಗಿಲೇ ಶ್ರೀ ಶೃಜಯೇಂದ್ರ ಮಾರ್ಗ. ಈ ಮಾರ್ಗವನ್ನ ದಾಟ್ತಾ ಇದ್ದಂತೆ ಬಲಭಾಗಕ್ಕೆ ನಮಗೆ ಮೊದಲು ಸಿಗೋದೆ ಶ್ರೀಮಠದ ಕೊಠಡಿಗಳು. ನಿಮಗೇನಾದ್ರೂ ಕೊಠಡಿಗಳು ಬೇಕು ಅಂದ್ರೆ ಸರ್ವೇ ಸಾಮಾನ್ಯವಾಗಿ 2 ತಿಂಗಳ ಮುಂಚಿತವಾಗಿ ಆನ್ಲೈನ್ ನಲ್ಲಿ ನೀವು ಬುಕ್ ಮಾಡಬೇಕಾಗುತ್ತೆ. ಅಥವಾ ನೀವಿಲ್ಲೇ ಬಂದು ವಿಚಾರಿಸ್ತೀರಾ ಅಂದ್ರೆ ಈ ರೀತಿಯ ನಾಮಫಲಕವನ್ನು ನೋಡಿ ನಿರಾಸೆಯಿಂದ ಹಿಂತಿರುಗಬೇಕಾಗತ್ತೆ. ಮುಂದಿನ ವಿಡಿಯೋದಲ್ಲಿ ಶ್ರೀಮಠದ ಕೊಠಡಿನ ಹೇಗೆ ಬುಕ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಹಾಗೆ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಅಕೌಂಟ್ನ ತಪ್ಪದೆ ಫಾಲೋ ಮಾಡಿ.